ಕಡೆಯಿಂದ ಮಹಾಪ್ರವಾಹದ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಕಂಪ್ಲೀಟ್ ಕವರೇಜ್ ಅನ್ನ ನಿಮ್ಮ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಹಂಗೆ ನೋಡಕ್ ಹೋದ್ರೆ ವಾರ ಕಳೀತು ರೀ, ಇನ್ನೂ ಕೂಡ ಕೃಷ್ಣೆಯ ಕಂಟಕ ದೂರ ಆಗಿಲ್ಲ. ಮಹಾರಾಷ್ಟ್ರದ ಮಹಾಮಳೆಗೆ ಪಕ್ಕದ ಉತ್ತರ ಕರ್ನಾಟಕದಲ್ಲಿ ಕೂಡ ಜಲಪ್ರಳಯವೇ ಉಂಟಾಗೋಗಿದೆ. ಘಟ್ಟದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇದೆ ಮಹಾಮಳೆ. ಕೃಷ್ಣೆಯ ಅಬ್ಬರ ಅಂತೂ ಮಿತಿಮೀರಿ ಹೋಗ್ತಾ ಇದೆ. 5 ಜಿಲ್ಲೆಗಳು ಕೃಷ್ಣೆಯ ಕೋಪಕ್ಕೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ಬಾಗಲಕೋಟೆ, ರಾಯಚೂರು, ಯಾದಗಿರಿ, ವಿಜಯಪುರ ಜಲರಾಕ್ಷಸ ಅಟ್ಟಹಾಸ ಮಾಡ್ತಿದ್ದಾನೆ. ಒಂದು ಕಡೆ ಪ್ರವಾಹ ಅಟ್ಟಹಾಸ ಮಾಡ್ತಿದ್ರೆ ಇನ್ನೊಂದು ಕಡೆ ಸಂತ್ರಸ್ತರನ್ನ ರಕ್ಷಣೆ ಮಾಡೋದಿದೆಯಲ್ಲ, ನಿಜವಾಗ್ಲೂ ದೊಡ್ಡ ಚಾಲೆಂಜ್ ಇದೆ. ಒಂದೊಂದು ದೃಶ್ಯ ಕೂಡ ಭೀಕರ ಮತ್ತು ಭಯಾನಕ. ಎಲ್ಲ ಚಿತ್ರಣವನ್ನು ನಿಮ್ಮ ಮುಂದೆ ಕಟ್ಟಿಕೊಡ್ತಾ ಇದ್ದೀವಿ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ. ರಾಯಚೂರಿನ ನಾರಾಯಣಪುರ ಡ್ಯಾಂನಿಂದ ಜಲರಾಕ್ಷಸ ಬಾಯಿ ತೆರೆದು ಮುನ್ನುಗ್ಗುತ್ತಿದ್ದಾನೆ. ರಕ್ಕಸ ನೀರಿಗೆ ರಾಯಚೂರು ಜಿಲ್ಲೆಯ ಕೃಷ್ಣೆಯಲ್ಲಿ ಮಹಾಪ್ರವಾಹ ಉಂಟಾಗಿದ್ದು, ಎದುರಿಗೆ ಸಿಕ್ಕ ಎಲ್ಲವನ್ನ ಬಡಿದು ಬಾಯಿಗೆ ಹಾಕೊ ತೊರೆದು ಕೃಷ್ಣೆಯ ಪ್ರವಾಹದಲ್ಲಿ ಈಜಾಡ್ತಿದ್ದಾರೆ. ಅಂದಹಾಗೆ ಇವರು ಪ್ರವಾಹಕ್ಕೆ ಸಿಕ್ಕಾಕೊಂಡವರಲ್ಲ. ಲಿಂಗಸುಗೂರು ತಾಲೂಕಿನ ಗದ್ದಗಿ ಗ್ರಾಮದಲ್ಲಿ ತಲೆ ಕೆಟ್ಟ ಜನ ತುಂಬಿ ಹರಿತಾ ಇರೋ ಕೃಷ್ಣೆಯಲ್ಲೇ ಈಜುವ ಸ್ಪರ್ಧೆ ಆಯೋಜನೆ ಮಾಡಿದ್ರು. 8 ಯುವಕರು ಹಣ, ಕುರಿಮರಿಯ ಆಸೆಗಾಗಿ ಪ್ರವಾಹದಲ್ಲಿ ಈಜಾಡಿದ್ದಾರೆ. ಅತ್ತ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೃಷ್ಣೆ ಹಾಗೂ ಘಟಪ್ರಭಾ ನದಿಯ ಆರ್ಭಟ ಜೋರಿದೆ. ಜಮಖಂಡಿ ತಾಲೂಕಿನ ಕೆಲ ಗ್ರಾಮಗಳು ಜಲಾವೃತವಾಗಿದೆ. ಜನ ಜಾನುವಾರುಗಳು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸೇತುವೆಗಳು ಮುಳುಗಿರೋದ್ರಿಂದ ಸಂಚಾರ ಕೂಡ ಬಂದ್ ಆಗಿದೆ. ನದಿ ತೀರದ ಗ್ರಾಮಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಸೈನಿಕರನ್ನು ನಿಯೋಜನೆ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲೂ ಪ್ರವಾಹದ ಆತಂಕ. ಸುರಪುರ, ಶಹಾಪುರ, ವಡಗೇರ ತಾಲೂಕಿನ ಕೆಲ ಗ್ರಾಮಗಳಿಗೆ ಕೃಷ್ಣಾ ನದಿ ಪ್ರವಾಹ ನುಗ್ಗಿದ್ದು, ಪ್ರವಾಹದ ಭೀಕರತೆಗೆ ಕೆಲ ಗ್ರಾಮಗಳೇ ಸ್ಥಳಾಂತರವಾಗಿವೆ. ಸಾಗರದಂತೆ ಹರಿತಾ ಇರುವ ನಾರಾಯಣಪುರ ಜಲಾಶಯದ ನೀರು ಹುಣಸಗಿ ತಾಲೂಕಿನ ಛಾಯಾ ಭಗವತಿ ದೇವಸ್ಥಾನಕ್ಕೂ ದಿಗ್ಬಂಧನ ಹಾಕಿದೆ. ಅತ್ತ ಶಹಾಪುರದ ಹೂವಿನ ಹೆಡಗಿ, ಕೋಳೂರು ಸೇತುವೆ ಮುಳುಗಿರೋದ್ರಿಂದ ಸಂಚಾರ ಬ್ಲಾಕ್ ಆಗಿದೆ. ಕೃಷ್ಣೆಯ ಕಾಟಕ್ಕೆ ವಿಜಯಪುರ ಜಿಲ್ಲೆ ಕೂಡ ಬಳಲಿ ಹೋಗಿದೆ. ಜಿಲ್ಲೆಯಲ್ಲಿ ಕೃಷ್ಣೆ ಹಾಗೂ ಭೀಮಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಒಂದಷ್ಟು ಗ್ರಾಮದ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಒಂದು ಕಡೆ ಈ ರೀತಿಯಾದಂತಹ ಪ್ರವಾಹ ಬರ್ತಾ ಇದೆ, ಜನ ಹಿಡಿಶಾಪ್ ಆಗ್ತಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಮಳೆ ಆಗ್ಲಿ ಅಂತ ಬೇಡ್ಕೋತಿರ್ತೀವಿ. ಆದರೆ ಈ ಸಂದರ್ಭದಲ್ಲಿ ಈ ಮಳೆ ಆದರೆ ಸಾಕಪ್ಪ ದೇವರೇ ನಿಲ್ಸಪ್ಪ ಅಂತ. ಅಲ್ಲಿ ನೋಡಿ ಹುಚ್ಚು ಜನ ಈಜು ಸ್ಪರ್ಧೆ ಬೇರೆ ಮಾಡ್ತಿದ್ದಾರಂತೆ. ಉತ್ತರ ಕರ್ನಾಟಕದ ಈ 4 ಜಿಲ್ಲೆಗಳಲ್ಲಿ ಕೃಷ್ಣೆಯ ಕೋಪ ಹೇಗಿದೆ ಅಂತ ನಾವು ನಿಮಗೆ ತೋರಿಸಿದ್ವಿ. ಇದಕ್ಕಿಂತಲೂ ಕೃಷ್ಣಾ ನದಿ ಅಟ್ಟಹಾಸ ಮಾಡಿರೋದು ಗಡಿನಾಡು ಬೆಳಗಾವಿ ಜಿಲ್ಲೆಯಲ್ಲಿ. ಮಹಾರಾಷ್ಟ್ರದ ಮಹಾಮಳೆ ಹೆಚ್ಚು ಅವಾಂತರವನ್ನು ಸೃಷ್ಟಿ ಮಾಡಿದೆ ಈ ಭಾಗದಲ್ಲೆಲ್ಲೂ ಕೂಡ. ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲಿ, ಚಿಕ್ಕೋಡಿಯಲ್ಲಂತೂ ಜಲಪ್ರಳಯವೇ ಆಗೋಗಿದೆ. ಇನ್ನೊಂದು ಕಡೆ ವರುಣಾಘಾತಕ್ಕೆ ಬೆಳಗಾವಿ ಕೂಡ ಒಂದು ರೀತಿ ಬೆಚ್ಚ ಬಿದ್ದಿದೆ. ಹಾಗಾದ್ರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಕಥೆ ಏನು? ಇಲ್ಲಿದೆ ನೋಡಿ. ಕೃಷ್ಣೆಯ ಕೋಪ, ಪ್ರವಾಹದ ಪ್ರತಾಪ, ಜನ ಜಾನುವಾರುಗಳ ಬದುಕು ಅಯ್ಯೋ ಪಾಪ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾಮಳೆ, ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಭಯಂಕರ ಪ್ರವಾಹ, ಜೊತೆಗೆ ಮಳೆರಾಯನ ಕೋಪ. ಬೆಳಗಾವಿ, ರಾಯಚೂರು, ಬಾಗಲಕೋಟೆ, ವಿಜಯಪುರ, ಯಾದಗಿರಿ, ಉತ್ತರದ 5 ಜಿಲ್ಲೆಗಳಲ್ಲಿ ಅಕ್ಷರಶಃ ಜಲಪ್ರಳಯ. ಎಲ್ಲಿ ನೋಡಿದ್ರೂ ಕಣ್ಣು ಹಾಯಿಸಿದಷ್ಟು ನೀರು, ನೀರು, ಬರೀ ನೀರು.
ವಾರ ಆಯ್ತು ಚಿಕ್ಕೋಡಿಯ ಪ್ರವಾಹಕ್ಕೆ. ಆದ್ರೂ ಕೃಷ್ಣೆಯ ಕೋಪ ಇನ್ನೂ ತಣ್ಣಗಾಗಿಲ್ಲ. ಕ್ಷಣ ಕ್ಷಣಕ್ಕೂ ಕೃಷ್ಣಾ ನದಿಯ ನೀರಿನ ಮಟ್ಟ ಏರ್ತಾನೆ ಇದೆ. ಸೇತುವೆ, ದಾರಿ, ಊರು, ಕೇರಿ, ಹೊಲ, ಗದ್ದೆ ಎಲ್ಲಂದ್ರಲ್ಲಿ ಪ್ರವಾಹ ನುಗ್ಗಿ ಬರ್ತಾ ಇದೆ. ಪ್ರವಾಹಕ್ಕೆ ಹೆದರಿ ಚಿಕ್ಕೋಡಿ ತಾಲೂಕಿನ ಯಡೂರ, ಕಲ್ಲೋಳ, ಯಡೂರವಾಡಿ ಗ್ರಾಮಸ್ಥರು ಜಾಗ ಖಾಲಿ ಮಾಡಿದ್ದಾರೆ. ನೋಡ್ತಾ ಇದ್ರೆ ನೀವಿದನ್ನ ನದಿ ಅನ್ಕೋಬಹುದು, ಆದ್ರೆ ಇದು ನದಿಯಲ್ಲ, ರಾಷ್ಟ್ರೀಯ ಹೆದ್ದಾರಿ. ಚಿಕ್ಕೋಡಿ ತಾಲೂಕಿನ ಕುರ್ಲಿ ಅನ್ನೋ ಊರಲ್ಲಿ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ 4 ವೇದಗಂಗಾ ನದಿ ಪ್ರವಾಹದಲ್ಲಿ ಜಲಾವೃತವಾಗಿದೆ. ರಸ್ತೆಯ ಎರಡೂ ಕಡೆ ವಾಹನಗಳು ಸಾಲುಗಟ್ಟಿ ನಿಂತಿವೆ. ನೀರಿಗೆ ಬಂದ ವಾಹನಗಳು ಕೆಟ್ಟು ಹೋಗಿವೆ. ಚಿಕ್ಕೋಡಿ ಅಷ್ಟೇ ಅಲ್ಲ, ಇಡೀ ಬೆಳಗಾವಿಯ ಜಿಲ್ಲೆಯಲ್ಲೇ ಜಲಸ್ಫೋಟ ಉಂಟಾಗಿದೆ. ಕೇವಲ ಕೃಷ್ಣೆ ಅಷ್ಟೇ ಅಲ್ಲ, ಬೆಳಗಾವಿಯ ಅಷ್ಟೂ ನದಿಗಳು ಉಕ್ಕಿ ಹರಿತಾ ಇವೆ. ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯ ದಡದಲ್ಲಿರೋ ಸಂಕೇಶ್ವರ ಶಂಕರಲಿಂಗ ದೇವರಿಗೆ ಜಲ ದಿಗ್ಬಂಧನ ಹಾಕಿದೆ. ಗೋಕಾಕ್ ತಾಲೂಕಿನಲ್ಲೂ ಜಲಪ್ರಳಯ ಉಂಟಾಗಿದೆ. ಗೋಕಾಕ್ ತಾಲೂಕಿನ ಹಲವು ಗ್ರಾಮಗಳಿಗೆ ಘಟಪ್ರಭಾ ನದಿ ನೀರು ನುಗ್ಗಿದೆ. ಮೆಳವಂಕಿ ಗ್ರಾಮವನ್ನ ನದಿ ಸುತ್ತು ಬರ್ದಿರೋದ್ರಿಂದ ಭಯಭೀತಿಯಲ್ಲಿರೋ ಊರಿನ ಜನ ಗಂಟು ಮೂಟೆ ಕಟ್ಟಿ ಜಾಗ ಖಾಲಿ ಮಾಡಿದ್ದಾರೆ. ಘಟಪ್ರಭೆಯ ಪ್ರವಾಹ ಎತ್ತುಗಳನ್ನೂ ಸಂಕಷ್ಟಕ್ಕೆ ಸಿಲುಕಿಸಿತ್ತು. ಕೊಣ್ಣೂರ, ಧೂಪದಾಳ ಮಧ್ಯ ನಡುಗಡ್ಡೆಯಲ್ಲಿ ಸಿಲುಕಿದ್ದ ಎತ್ತುಗಳನ್ನ ಹರಸಾಹಸ ಮಾಡಿ ಕ್ರೇನ್ ಮೂಲಕ ರಕ್ಷಣೆ ಮಾಡಲಾಗಿದೆ. ಬೆಳಗಾವಿಯ ನಗರಕ್ಕೂ ಮಳೆರಾಯ ಕಾಟ ಕೊಟ್ಟಿದ್ದಾನೆ. ನಗರದ ಹಲವು ಕಡೆ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಆಗಿದೆ. ಹಲವು ಮನೆಗಳ ಗೋಡೆ ಕುಸಿದಿದೆ. ಮನೆಯಿಂದ ನೀರು ಹೊರಗಡೆ ಹಾಕೋದಕ್ಕೆ ಜನ ಒದ್ದಾಡ್ತಾ ಇದ್ದಾರೆ. ಈ ಮಳೆ ಹಾನಿ ಮಧ್ಯೆ ಗೋಕಾಕ್ ಫಾಲ್ಸ್ಗೆ ಹೊಸ ಕಳೆ ಬಂದಿದೆ. ಘಟಪ್ರಭೆಯ ಅಬ್ಬರಕ್ಕೆ ಮಿನಿ ನಯಾಗರ ಜಲಪಾತ ಮೈದುಂಬಿ ವಯ್ಯಾರ ಮಾಡ್ತಾ ಇದೆ. ಇದೇ ಫಾಲ್ಸ್ ಬಳಿಯಿಂದ 4 ಯುವಕರು ಪ್ರವಾಹದಲ್ಲಿ 6 ಕಿಲೋಮೀಟರ್ ಉದ್ದಕ್ಕೆ ಈಜಾಡಿ ದುಸ್ಸಾಹಸ ಮಾಡಿದ್ದಾರೆ. ಪುಣ್ಯಕ್ಕೆ ಎಲ್ಲರೂ ಸೇಫ್ ಆಗಿ ದಡ ಸೇರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಳಗಾವಿ ಭಾಗದಿಂದ ಮಲ್ನಾಡ್ ಕಡೆ ಬರೋಣ. ಮಲ್ನಾಡಲ್ಲೂ ಕೂಡ ವರುಣ ಮತ್ತೊಮ್ಮೆ ಶಾಕ್ ಕೊಟ್ಟಿದ್ದಾನೆ. ಕೊಡಗಿನಿಂದ ಹಿಡಿದು ಕಾಫಿ ನಾಡನ್ನ ಹಾದು ಹೋಗಿ ಶಿವಮೊಗ್ಗದಲ್ಲೂ ಕೂಡ ಅಬ್ಬರಿಸ್ತಾ ಇದ್ದಾನೆ. ಉತ್ತರ ಕನ್ನಡದಲ್ಲೂ ಕೂಡ ಮಳೆರಾಯ ಅಟ್ಟಹಾಸ ಮಾಡ್ತಿದ್ದಾನೆ. ಮಳೆಯ ಹೊಡೆತಕ್ಕೆ ಪಶ್ಚಿಮ ಘಟ್ಟ ಕೂಡ ಕುಸಿತಾ ಇದೆ. ಸಂಚಾರಕ್ಕಿರುವಂತಹ ದಾರಿಗಳೆಲ್ಲವೂ ಕೂಡ ಈ ಕ್ಷಣಕ್ಕೆ ಬಂದಾಗಿದೆ. ಕೊಡಗಿಗೆ ಮತ್ತೊಂದ್ಸರಿ ಕಂಟಕ ಎದುರಾಗಿದೆ. ಆ ಎಲ್ಲ ಒಂದೊಂದೇ ದೃಶ್ಯಗಳನ್ನು ಕೂಡ ನಿಮ್ಮೊಂದು ಎಡಕ್ಷರ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಹ್ಯಾವ್ ಲುಕ್. ಇದು ಕೊಡಗಿನ ಭಾಗಮಂಡಲದ ದೃಶ್ಯ. ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ಮಡಿಕೇರಿ ಭಾಗಮಂಡಲ ತಲಕಾವೇರಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ತ್ರಿವೇಣಿ ಸಂಗಮದ ಬಳಿ ಯಾತ್ರಿಕರು ನೀರಲ್ಲೇ ಪರದಾಡುತ್ತಿದ್ದಾರೆ. ಶಾಸಕ ಬೋಪಯ್ಯ ಮೊಣಕಾಲುದ್ದ ನೀರಲ್ಲೇ ನಡೆದುಕೊಂಡು ಪರಿಶೀಲನೆ ಮಾಡಿದರು. ಕಾವೇರಿ ಕನ್ನಿಕೆ, ಸುಜೋತಿ ನದಿಗಳು ಉಕ್ಕಿ ಹರಿಯುತ್ತಿವೆ. ಸಂತ್ರಸ್ತ ಜನರನ್ನ ಬೋಟ್ ಮೂಲಕ ಸ್ಥಳಾಂತರ ಮಾಡಲಾಗಿದೆ. ಭಾರಿ ಮಳೆಗೆ ಮಡಿಕೇರಿ ಸೋಮವಾರಪೇಟೆ ಹೆದ್ದಾರಿಯಲ್ಲಿ ಬೃಹತ್ ಮರ ಉರುಳಿ ಬಿದ್ದಿದೆ. ಇದರಿಂದ ಸ್ವಲ್ಪ ಹೊತ್ತು ಸಂಪರ್ಕ ಜಾಮ್ ಆಗಿತ್ತು. ಸೋಮವಾರಪೇಟೆ ರಾಜ್ಯ ಹೆದ್ದಾರಿಯಲ್ಲಿ ಭಾರಿ ಮಳೆಗೆ ಶಿರಸಿ ತಾಲೂಕಿನ ಸಿದ್ದಾಪುರದ ಹಾಳದ ಕಟ್ಟದಲ್ಲಿ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿತ್ತು. ಶಿರಸಿಯ ವರಹಾ ನದಿಯ ಪ್ರವಾಹಕ್ಕೆ ಸಿದ್ದಾಪುರ ಶಿರಸಿ, ಯಲ್ಲಾಪುರ ಶಿರಸಿ, ಕುಮಟಾ ಶಿರಸಿ ರಾಜ್ಯ ಹೆದ್ದಾರಿಗಳೇ ಸಂಪರ್ಕ ಕಳೆದುಕೊಂಡಿವೆ. 1,500 ಎಕರೆ ಕೃಷಿ ಜಲಸಮಾಧಿಯಾಗಿದೆ.
ಧಾರವಾಡದ ಉಪ್ಪಿನ ಬೆಟಗೇರಿಯಲ್ಲಿ ಅಣ್ಣ ತಂಗಿ ಹಳ್ಳದಲ್ಲಿ ಸಿಲುಕಿದ್ರು. ಇಬ್ಬರು ಮಕ್ಕಳನ್ನ ಸ್ಥಳೀಯರು ಹಗ್ಗ ಬಿಟ್ಟು ರಕ್ಷಣೆ ಮಾಡಿದ್ದಾರೆ. ಮಲೆನಾಡಿನ ಮಹಾಮಳೆಗೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ತುಂಗಾ ನದಿ ಉಕ್ಕಿ ಬಂದಿದೆ. ಶಾರದಾಂಬೆಯ ಸನ್ನಿಧಿಯ ಸ್ನಾನಘಟ್ಟಕ್ಕೆ ಅಪ್ಪಳಿಸಿದ ನೀರು ಕಪ್ಪೇಶಂಕರ ದೇವಸ್ಥಾನ, ಸಂಧ್ಯಾವಂದನ ಮಂಟಪವನ್ನ ಮುಳುಗಿಸಿವೆ. ಕಳಸ ಹೊರನಾಡು ಸಂಪರ್ಕ ಕಲ್ಪಿಸುವ ಹೆಬ್ಬಾಳೆ ಸೇತುವೆ ಒಂದೇ ದಿನ 2 ಸಲ ಮುಳುಗಡೆಯಾಗಿದೆ. ಇತ್ತ ಬಾಳೆಹೊನ್ನೂರಿನಲ್ಲಿ ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನದಿ ಪಾತ್ರದ ಜಾಗ, ಜಮೀನು, ಕೃಷಿಗಳೆಲ್ಲ ಜಲಾವೃತಗೊಂಡಿವೆ. ವರುಣನ ಅಬ್ಬರಕ್ಕೆ ಚಾರ್ಮಾಡಿ ಘಾಟ್ನ ಅಣ್ಣಪ್ಪಸ್ವಾಮಿ ದೇವಸ್ಥಾನದ ಬಳಿ ಗುಡ್ಡ ಕುಸಿದಿದೆ. ಇನ್ನು ಘಾಟ್ನ 7ನೇ ತಿರುವಲ್ಲಿ ಮರ ಉರುಳಿ ಬಿದ್ದಿದೆ. ಈ 2 ಅವಘಡದಿಂದ ಘಾಟ್ನಲ್ಲಿ ಕಿಲೋಮೀಟರ್ ಉದ್ದಕ್ಕೆ ಟ್ರಾಫಿಕ್ ಜಾಮ್ ಆಗಿ ಸವಾರರು ಪರದಾಡಿದರು. ಕಾಫಿನಾಡಿನ ಕಲ್ಲತ್ತಿಗಿರಿ ವೀರಭದ್ರೇಶ್ವರ ದೇಗುಲದ ಬಳಿ ಇರೋ ಜಲಪಾತದಲ್ಲಿ ಏಕಾಏಕಿ ಜಲಪ್ರಳಯವೇ ಉಂಟಾಯಿತು. ಇದರಿಂದ ದೇಗುಲದಲ್ಲಿ ಸಿಲುಕಿದ್ದ ಭಕ್ತರು ಕಂಗಾಲಾಗಿದ್ರು. ಆಮೇಲೆ ಎಲ್ಲರನ್ನೂ ರಕ್ಷಣೆ ಮಾಡಲಾಯಿತು. ಶಿವಮೊಗ್ಗದ ಜಿಲ್ಲೆಯಲ್ಲಿ ತುಂಗಾ ನದಿ ಪ್ರವಾಹಕ್ಕೆ 100 ಎಕರೆ ಬೆಳೆ ಜಲಾವೃತವಾಗಿದೆ. ಶಿವಮೊಗ್ಗ ನಗರದ ಕೆಲ ಬಡಾವಣೆಗಳಿಗೂ ನೀರು ನುಗ್ಗಿದೆ. ಉತ್ತರ ಕನ್ನಡದ ಅಂಕೋಲದಲ್ಲಿ ಕುರುವೆ ಗ್ರಾಮಕ್ಕೆ ಗಂಗಾವಳಿ ನದಿ ನೀರು ನುಗ್ಗಿದ್ದು ಹೆಚ್ಚು ಜನರನ್ನ ದೋಣಿ ಮೂಲಕ ರಕ್ಷಣೆ ಮಾಡಿದ್ದಾರೆ. ಕರಾವಳಿಯ ಮಹಾಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಮಾರಧಾರ, ನೇತ್ರಾವತಿ ನದಿ ಮೈತುಂಬಿ ಹರಿಯುತ್ತಿವೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ನದಿ ಸ್ನಾನಘಟ್ಟ ಜಲಾವೃತವಾಗಿದೆ. ಬಿಟ್ಲದ ಸುರುಂಬಡ್ಕ ಸೇತುವೆ ಮುಳುಗಡೆಯಾಗಿದೆ. ಇದು ಖಾನಾಪುರದಲ್ಲಿರೋ ಕಾಂಗ್ರೆಸ್ ಶಾಸಕಿ ಅಂಜಲಿ ನಿಂಬಾಳ್ಕರ್ ಮನೆ. ಶಾಸಕಿಯ ಮನೆಗೂ ಪ್ರವಾಹದ ನೀರು ನುಗ್ಗಿದೆ. ಹಾವೇರಿಯ ಹಾನಗಲ್ ತಾಲೂಕಿನ ಶೃಂಗೇರಿಯಲ್ಲಿ ವ್ಯಕ್ತಿಯೊಬ್ಬ ಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆ ಎಲ್ಲ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಎಲ್ಲೂ ಕೂಡ ನಮಗೆ ರಸ್ತೆಗಳೇ ಕಾಣಿಸ್ತಿಲ್ಲ, ಬರೀ ನೀರು ನೀರು ನೀರು. ಇದು ನಮ್ಮ ರಾಜ್ಯದ ಕಥೆ. ಆದರೆ ಇನ್ನು ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ಹಲವು ರಾಜ್ಯಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಮಹಾರಾಷ್ಟ್ರದ ಮುಂಬೈ ನಮ್ಗೆ ಗೊತ್ತಿರೋ ಪ್ರಕಾರ ಹಲವಾರು ದಿನಗಳಿಂದ ಮಳೆ ಬರ್ತಾ ಇದೆ. ಪುಣೆ, ನಾಸಿಕ್ ಬೆನ್ನಲ್ಲೇ ಸಾಂಗ್ಲಿಯಲ್ಲೂ ಕೂಡ ಪ್ರವಾಹದ ಅಟ್ಟಹಾಸ ಮಾಡ್ತಾ ಇದೆ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು 4 ಭಾಗದ ದೃಶ್ಯ ಮುಂದೆ ಇಡ್ತಾ ಇದ್ದೀವಿ. ಮಹಾರಾಷ್ಟ್ರ, ಸಂಸತ್ ಭವನ, ನವದೆಹಲಿ ಮತ್ತು ಬಿಹಾರ್. NDRF ಟೀಮ್ನವರು ಕೂಡ ಬೋಟ್ಗಳ ಮೂಲಕ ಸಂತ್ರಸ್ತರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿ ವಿಚಾರಕ್ಕೆ ಬಂದ್ರೆ NCR ಪ್ರದೇಶದ ಹಲವಾರು ಭಾಗಗಳಲ್ಲಿ ಭಾರಿ ಮಳೆ ಬರ್ತಾ ಇದೆ. ಪ್ರಮುಖ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಗುರುಗ್ರಾಮ ಮತ್ತು ನೋಯ್ಡಾದ ಹಲವು ಭಾಗಗಳು ಮೊಣಕಾಲುದ್ದಕ್ಕೂ ನೀರು ನಿಂತಿದೆ. ರಾಷ್ಟ್ರ ರಾಜಧಾನಿ ಕೆಲವು ಮನೆಗಳಿಗೆ ಅಲ್ಲೂ ಕೂಡ ನೀರು ನುಗ್ಗಿದೆ. ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ. ಇನ್ನು ದೆಹಲಿಯ ಮಳೆ ಪಾರ್ಲಿಮೆಂಟ್ಗೆ ಹೋಗ್ತಿದೆ. ನಮ್ಮ ಸಂಸದರಿಗೂ ಕೂಡ ಕಾಟ ಕೊಟ್ಟಿದೆ. ಸಂಸತ್ ಭವನದಲ್ಲೂ ಕೂಡ ಮಳೆಯಿಂದ ಪರದಾಡ್ತಿದ್ರು. ಇನ್ನು ಬಿಹಾರದಲ್ಲೂ ಕೂಡ ಉಂಟಾಗಿರುವಂತಹ ಪ್ರವಾಹ ಸ್ವಲ್ಪ ತಗ್ಗಿದ್ರು. ಜನರ ಪರದಾಟ ಮಾತ್ರ ಕೊನೆಯಾಗಿಲ್ಲ. ಜನ ಇಷ್ಟೊಂದು ಕ್ರಿಟಿಕಲ್ ಕಂಡೀಷನ್ ಇದ್ರೆ ಏರ್ ಕಂಡೀಷನ್ ಕೂತಿರೋ